ಐಪಿಎಲ್ಗೆ ಇನ್ನು 4-5 ತಿಂಗಳು ಬಾಕಿ ಇರುವಾಗಲೇ ಬೆಂಗಳೂರಿಗೆ ಬಂದು ಮುಂದಿನ ಸೀಸನ್ಗೆ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಎಬಿಡಿ ಆರ್ಸಿಬಿ ಪಾಳಯದಲ್ಲಿದ್ದಾಗ ತನ್ನ ತಂಡವನ್ನ ಗೆಲ್ಲಿಸಲು ಏನೆಲ್ಲ ಮಾಡಬಹುದೋ ಅದನ್ನೆಲ್ಲ ಮಾಡಿದ್ರು. ತುಂಬಾ ಪಂದ್ಯಗಳಲ್ಲಿ ಆರ್ಸಿಬಿ ಇನ್ನೇನು ಸೋಲುತ್ತೆ ಅನ್ನುವಾಗ ಎಬಿಡಿ ಬಂದು ಗೆಲ್ಲಿಸಿದ ಅದೆಷ್ಟೋ ಪಂದ್ಯಗಳಿವೆ. ಇದೇ ಕಾರಣಕ್ಕೆ ಎಬಿಡಿ ಅವರನ್ನ ಆರ್ಸಿಬಿ ಪಾಲಿನ ಆಪತ್ ಬಾಂಧವ ಅಂತ ಕರೆಯೋದು. ಎಬಿಡಿ ಆಟದಿಂದ ಕ್ರಿಕೆಟ್ ಪ್ರೇಮಿಗಳನ್ನ ರಂಜಿಸಲು ಸಾಧ್ಯವಾಯಿತೇ ವಿನಃ ಆ ಆಟದಿಂದ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ. ಐಪಿಎಲ್ಗೆ ವಿದಾಯ ಕೊಟ್ಟಿರುವ ಎಬಿಡಿಗೆ ಅದೊಂದು ಕೊರಗು ಅದೆಷ್ಟು ಕಾಡಿದ್ಯೋ ಗೊತ್ತಿಲ್ಲ. ಎಬಿಡಿ ತನ್ನ ದೇಶವನ್ನ ಅದೆಷ್ಟು ಪ್ರೀತಿಸ್ತಾರೋ ಅಷ್ಟೇ ಆರ್ಸಿಬಿ ತಂಡವನ್ನ ಕೂಡ ಪ್ರೀತಿಸ್ತಾರೆ. ಅದೇ ಕಾರಣಕ್ಕೆ ಈಗ ಆರ್ಸಿಬಿ ತಂಡಕ್ಕೆ ವಾಪಸ್ ಕೂಡ ಬಂದಿದ್ದಾರೆ. ಮೆಂಟರಾಗಿ ಆರ್ಸಿಬಿ ಪಾಳಯಕ್ಕೆ ಸೇರಿಕೊಂಡಿದ್ದಾರೆ. ಎಬಿಡಿ ಮೈದಾನದಲ್ಲಿ ಆಡಬೇಕು ಅಂತ ಇಲ್ಲ, ಡಗೌಟ್ ನಲ್ಲಿ ಕುಳಿತುಕೊಂಡರೂ ಸಾಕು ಅದೇನೋ ಉತ್ಸಾಹ ಆಟಗಾರರಲ್ಲಿ ಖಂಡಿತವಾಗಿಯೂ ಮೂಡುತ್ತೆ. ಅದರಲ್ಲೂ ಈ ಸಲ ಕಪ್ ನಮ್ದೇ ಅಂತ ಎಬಿಡಿ ಆತ್ಮವಿಶ್ವಾಸದಿಂದಲೇ ಹೇಳುತ್ತಿದ್ದಾರೆ. ಎಬಿಡಿ ಹೇಳಿದ ಈ ಮಾತು ನಿಜವಾಗುತ್ತಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕು.